Shall I start, sir? ಇವತ್ತಿನ ಒಂದು ವಿದ್ಯಾಶಕ್ತಿಯ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಎಲ್ರು ಹೇಗಿದ್ದೀರಾ? ಇವತ್ತಿನ ದಿನ ಹೇಗೆ ಹೋಯ್ತು ಮಕ್ಳೇ? ಚೆನ್ನಾಗಿದ್ದೀರಾ? ಎಸ್. ಸೊ ಇವತ್ತಿನ ಕ್ಲಾಸ್ ನ ಪ್ರಾರಂಭ ಮಾಡೋಣ ಮತ್ತು ಒಂದು ಚಿಕ್ಕದಾದ ಒಂದು ಮೋಟಿವೇಶನಲ್ ಸ್ಟೋರಿಯನ್ನ ನೋಡ್ಕೊಂಡು ಬರೋಣ. ನಂತರ ಅದ್ರ ಜೊತೆಗೆ ಈ ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣಂತೆ. ಓಕೆ. ಸೊ ಎಲ್ರು ಈ ಒಂದು ಮೋಟಿವೇಶನಲ್ ಸ್ಟೋರಿಗೆ ಇಂಟ್ರೆಸ್ಟೆಡ್ ಇದ್ದೀರಾ? ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಲಾ ಮಕ್ಳೇ ಈಗ? ಓಕೆ. ಒಂದ್ ನಿಮಿಷ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಐ ವಾಂಟ್ ಸಂಬಡಿ ಟು ರೀಡ್ ದಿಸ್ ಫಾರ್ ಮೀ. ಯಾರಾದ್ರೂ ಓದ್ಬೇಕು? ಓದ್ತೀರಾ? ಎಸ್. ಸೊ ಇಲ್ಲಿ ನಿಮ್ಗೆ ಓದೋದು ಕೂಡ ಅಭ್ಯಾಸವಾಗ್ತದೆ. ಓಕೆ. ಸೊ ಎಸ್. ಸೊ ಈ ಸ್ಟೋರಿ ಇರೋದು, ಈ ಒಂದು ಚಿಕ್ಕ ಕಥೆ ಇರೋದು ಯಾರ ಬಗ್ಗೆ? ಒಂದು ಚಿಕ್ಕದಾದ ಪೆನ್ಸಿಲಿನ ಬಗ್ಗೆ. ಪೆನ್ಸಿಲ್ ಗೊತ್ತಲ್ವಾ? ಪೆನ್ಸಿಲ್, ಹೌದಾ? ನಾವ್ ಅದನ್ನ ಬರೀಲಿಕ್ಕೆ ಬಳಸ್ತೀವಿ, ಹೌದೋ ಇಲ್ಲೋ? ನಿಮ್ಮ ಕಂಪಸ್ ಬಾಕ್ಸ್ ಅಲ್ಲಿ ಪೆನ್ಸಿಲ್, ರಬ್ಬರ್, ಪೆನ್ ಇವೆಲ್ಲ ವಸ್ತುಗಳಿರ್ತವೆ. ಸೊ ಆ ಒಂದು ಪೆನ್ಸಿಲಿನ ಬಗ್ಗೆ ಇವತ್ತಿನ ಒಂದು ಚಿಕ್ಕದಾದ ಕಥೆಯನ್ನ ನೋಡೋಣ. ಓಕೆ. ಸೊ ಯಾರ್ ಕಡೆ ಪೆನ್ಸಿಲ್ ಬಾಕ್ಸ್ ಇದೆ ಕೈ ಎತ್ಬೇಕು. ಎಲ್ಲರ ಕಡೆ ಪೆನ್ಸಿಲ್ ಬಾಕ್ಸ್ ಇದೆಯಾ? ಎಸ್. ಅಂತಾದೇ ಒಂದು ಪೆನ್ಸಿಲ್ ಬಾಕ್ಸಿನಲ್ಲಿ ಒಂದು ಚಿಕ್ಕದಾದ ಪೆನ್ಸಿಲ್ ಇತ್ತು. ಅದು ಯಾವತ್ತೂ ಏನ ಮಾಡ್ತಿತ್ತು? ಸುಮ್ನೆ ಕೂರ್ತಿತ್ತು. ಓಕೆ. ಸುಮ್ನೆ ಕೂರ್ತಿತ್ತು. ಅವಾಗ ಏನಾಯ್ತು? ಅದು ತನ್ನ ಜೊತೆಗಿರುವಂತ ಮಾರ್ಕರ್ಸ್ ಆಗಿರ್ಬೋದು, ಸ್ಕೆಚ್ ಪೆನ್ ಆಗಿರ್ಬೋದು, ಕ್ರೇಯಾನ್ಸ್ ಆಗಿರ್ಬೋದು, ಅವ್ರನ್ನೆಲ್ಲ ನೋಡ್ಕೊಂಡು ಏನಂತ ಹೇಳ್ತಿತ್ತು? ನಾನ್ ಬಹಳ ಚಿಕ್ಕದಾಗಿದ್ದೀನಿ, ನಾನು ಅವರಷ್ಟು ಉಪಯುಕ್ತವಲ್ಲ, ಅಥವಾ ಅವರಷ್ಟು ಉಪಯೋಗ ನನಗೆ ಯಾರು ಮಾಡೋದಿಲ್ಲ, ಅವರೇ ಬಹಳ ನನಗಿಂತ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು ತಾನು ಬಹಳ ಚಿಕ್ಕದಾಗಿ ಇದ್ದಾನೆ ಅಂತ ಯಾವತ್ತೂ ಅದನ್ನ ಅರ್ಥ ಮಾಡ್ಕೊಂತಾನೆ ಬಂದಿದ್ದ, ಹೌದಾ? ಮುಂದೆ ಒಂದಿನ ಏನಾಯ್ತು? ಏನಾಗ್ತದೆ? ಸೊ ಮುಂದೆ ಒಂದಿನ ಏನಾಯ್ತು ಅಂದ್ರೆ, ಅವರ ಒಂದು ಕ್ಲಾಸಲ್ಲಿ ಯಾರ್ ಟೀಚರ್ ಇದ್ರಲ್ಲ, ಅವ್ರ ಏನ್ ಮಾಡಿದ್ರು ಅವತ್ತು ಅಂತಂತಂದ್ರೆ, ನಿಮಿಷ. ಸೊ ಯಾರ ಟೀಚರ್ ಇದ್ರಲ್ಲ, ಅವರು ಒಂದು ಮ್ಯಾಥ್ಸಿನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಏನ್ ಮಾಡಿದ್ರು? ಆ ಚಿಕ್ಕದಾದ ಪೆನ್ಸಿಲ್ ಅನ್ನ ತಗೊಂಡೇ ಬಿಡಿಸ್ಬಿಟ್ರು ಅವ್ರು. ಅವ್ರು ಯಾವುದೇ ತರದ್ದು ಸ್ಕೆಚ್ ಪೆನ್, ಕ್ರೇಯಾನು, ಮಾರ್ಕರ್ ಅನ್ನ ಬಳಸ್ಲಿಲ್ಲ. ಆದ್ರೆ ಪೆನ್ಸಿಲ್ ನ ಬಳಸ್ಕೊಂಡು ಏನ್ ಮಾಡಿದ್ರು? ಮ್ಯಾಥ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರು. ಸೊ ಇಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು? ಪೆನ್ಸಿಲಿಗೆ ಏನ್ ಅರ್ಥ ಆಯ್ತು? ಪೆನ್ಸಿಲಿಗೆ ಅರ್ಥ ಆಗಿದ್ದು ಏನು ಅಂತಂತಂದ್ರೆ, ಯಾವತ್ತು ನನ್ನ ಸೈಜ್ ಆಗಿರ್ಬೋದು ಅಥವಾ ನಾ ಯಾವ ರೀತಿ ಕಾಣ್ತೀನಿ ಅನ್ನೋದು ಯಾವತ್ತೂ ಮ್ಯಾಟ್ರ್ ಆಗಲ್ಲ. ಅದು ಯಾವತ್ತೂ ಸಂಬಂಧ ಬರೋದಿಲ್ಲ. ಸಂಬಂಧ ಏನ್ ಬರುತ್ತೆ? ಅವಶ್ಯಕವಾದಂತಹ ವಿಷಯ ಯಾವುದು? ನಾವು ಆ ಪೆನ್ಸಿಲನ್ನ ಯಾವ ವಿಷಯಗೋಸ್ಕರ ಬಳಸ್ತಾ ಇದೀವಿ. ಇಲ್ಲಿ ಟೀಚರ್ ಏನ್ ಮಾಡಿದ್ರು? ಒಂದು ಇಂಪಾರ್ಟೆಂಟ್ ಮ್ಯಾಥ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಅದನ್ನ ಬಳಸ್ಕೊಂಡ್ರು. ಸೊ ಪೆನ್ಸಿಲಿನ ಒಂದು ಇಂಪಾರ್ಟೆನ್ಸ್ ಏನಾಯ್ತು? ಹೆಚ್ಚಿಗೆ ಆಯ್ತು. ಆಮೇಲೆ ಯಾವತ್ತು ನಾವು ಏನ್ ಮಾಡ್ಬೇಕು? ಯಾವುದೇ ಒಂದು ವಸ್ತುನ ಮತ್ತೊಂದು ವಸ್ತು ಜೊತೆಗೆ ಕಂಪೇರ್ ಮಾಡಬಾರ್ದು, ಹೌದಾ ಇಲ್ವಾ? ಅದೇ ರೀತಿ ನಾವು ಕೂಡ ಏನ್ ರಿಯಲೈಸ್ ಮಾಡ್ಬೇಕು ಅಂದ್ರೆ, ನಮ್ಮನ್ನ ನಾವು ಮತ್ತೊಬ್ಬರ ಜೊತೆ ಕಂಪೇರ್ ಮಾಡಬಾರ್ದು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ತನ್ನದಲ್ಲೇ ಆದಂತ ಒಂದು ವಿಶಿಷ್ಟವಾದ ಗುಣ ಹೊಂದಿದ್ದಾನೆ. ಅದಕ್ಕೆ ನಾವ್ ಎಲ್ರೂ ಬೇರೆ ತರ ಇದ್ದೀವಿ, ಹೌದಾ ಇಲ್ವೋ? ಬೇರೆ ತರ ಇದ್ದಿದ್ದಕ್ಕೇನೆ ನಾವ್ ಯಾವತ್ತು ಒಬ್ರನ್ನೊಬ್ರು ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದರ ಜೊತೆಗೆ ನಾವ್ ಯಾವ ತರ ಕಾಣಿಸ್ತೀವಿ, ಅಥವಾ ನಮ್ದು ಸೈಜ್ ಎಷ್ಟು, ಹೈಟ್ ಎಷ್ಟು, ನಾವ್ ಎಷ್ಟು ದಪ್ಪಾಗಿದ್ದೀವಿ, ತೆಳ್ಳಗಾಗಿದ್ದೀವಿ, ಅದೇನೂ ವಿಷಯವಲ್ಲ. ನಮ್ಮಲ್ಲಿರುವಂತ ಒಂದು ಜ್ಞಾನ, ನಮ್ಮಲ್ಲಿರುವಂತ ಒಂದು ನಡವಳಿಕೆ, ಅದೇ ಮಾತ್ರ ಉಪಯೋಗ ಆಗೋದು. ಅದನ್ನ ನಾವ್ ಯಾವ್ದಕ್ಕೋಸ್ಕರ ಬಳಸ್ತಾ ಇದ್ದೀವಿ, ನಾವ್ ಎಷ್ಟು ಚೆನ್ನಾಗಿ ಜೀವನದಲ್ಲಿ ಮುಂದುವರಿತಾ ಇದೀವಿ, ಅದೇ ಬಹಳ ಇಂಪಾರ್ಟೆಂಟ್. ಈ ಒಂದು ಮನುಷ್ಯನ ಜೀವನ ಬಹಳ ವಿಶೇಷವಾದ ಜೀವನ, ಹೌದಾ ಇಲ್ವೋ? ಹಾಗಾಗಿ ಅದರ ಒಂದು ವ್ಯಾಲ್ಯೂ ಅನ್ನ ತಿಳ್ಕೋಬೇಕು. ಅದರ ಜೊತೆಗೆ ನೀವು ಅದನ್ನ ಪ್ರತಿದಿನ ಒಳ್ಳೆಯ ವಿಷಯಗೋಸ್ಕರ ಬಳಸ್ತಾ ಹೋಗ್ಬೇಕು. ಓಕೆ. ಎಸ್. ಸೊ ಈ ಒಂದು ಮೋಟಿವೇಶನಲ್ ಕೋಟ್ ಅನ್ನ ನೋಡ್ಕೊಂಡು ಈಗ ನಾವೇನ್ ಮಾಡೋಣ? ನಮ್ಮ ಕ್ಲಾಸ್ ಕಡೆ ಹೋಗೋಣ. ಸೊ ಇವತ್ತಿನ ಕ್ಲಾಸ್ ಯಾವ ವಿಷಯ ಬಗ್ಗೆ ಇದೆ ಮಕ್ಳೇ? ಐಮ್ ಸಾರಿ. ಸೊ ಯಾವ ವಿಷಯನ ನಾವು ಕಲಿತಾ ಇದ್ದೀವಿ? ನಾವು ಕಲಿಯೋದು ನಿಮ್ಮಲ್ಲಿ ಇರುವಂತಹ ಒಂದು ಪಾಠ. ಎಸ್, ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಒಂದು ಪಾಠ, ಗಣಿತದಲ್ಲಿ ವಿನ್ಯಾಸಗಳು. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಇಷ್ಟು ವಿಷಯಗಳನ್ನ ನಾವು ಇವತ್ತು ನೋಡೋಣ. ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಆಕ್ಟಿವಿಟೀಸ್ ಅನ್ನ ನಾವು ಏನ್ ಮಾಡೋಣ? ಸಾಲ್ವ್ ಮಾಡೋಣ. ಓಕೆ. ಎಸ್.
ಸೊ ಇಲ್ಲಿ ಬಂದಿರೋದು ಮೊದಲನೇ ಆದಂತಹ ಒಂದು ಪ್ರಶ್ನೆ. ಎಲ್ರು ತಯಾರಿದ್ದೀರಾ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ? ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ? ಸಂಖ್ಯೆಗಳೇ ಆದ ಬೇರೆ ಬೇರೆ ಸಂಖ್ಯೆಗಳ ಒಂದು ಆ ವಿಷಯದ ಬಗ್ಗೆ ನಿಮ್ಗೆ ಇಲ್ಲಿ ಪರಿಚಯ ಸಿಗ್ತದೆ. ಸೊ ಈ ಒಂದು ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಎಣಿಕೆ ಸಂಖ್ಯೆಗಳು ಅಥವಾ ಕೌಂಟಿಂಗ್ ನಂಬರ್ಸ್ ಅಂತ ಕರಿತೀವಿ. ಸೊ 1 2 3 4 5. 5ರ ನಂತರ ಏನ್ ಬರಬಹುದು? ಸೊ ನೀವು ಕೌಂಟ್ ಮಾಡ್ತೀರಾ ಇಲ್ಲ ಎಣಿಸ್ತಿರಲ್ಲ, 1 2 3 4 5. 5ರ ನಂತರ ಬರುತ್ತೆ 6. ಹೌದಾ ಇಲ್ಲೋ? ಯಾವ ಒಂದು ಸಂಖ್ಯೆ ಬರುತ್ತೆ? 6 ಬರುತ್ತೆ. ಎಸ್. ಓಕೆ. ಇಲ್ಲಿ ಒಂದು ಪ್ಯಾಟರ್ನ್ ಅನ್ನ ನೋಡಬಹುದು ನೀವು. ಏನೊಂದು ಪ್ಯಾಟರ್ನ್ ಅನ್ನ ನೋಡಬಹುದು ಇಲ್ಲಿ? ಸೊ 1ಕ್ಕೆ 1ಅನ್ನು ಕೂಡಿಸಿದಾಗ 2 ಬಂತು, 2ಕ್ಕೆ 1ಅನ್ನ ಕೂಡಿಸಿದಾಗ 3 ಬಂತು, 3ಕ್ಕೆ 1ಅನ್ನ ಕೂಡಿಸಿದ್ರೆ 4, 4ಕ್ಕೆ 1ಅನ್ನ ಕೂಡಿಸಿದ್ರೆ 5, 5ಕ್ಕೆ 1ಅನ್ನು ಕೂಡಿಸಿದ್ರೆ 6. ಅಂದ್ರೆ ಈ ಕೌಂಟಿಂಗ್ ನಂಬರ್ಸ್ ನಲ್ಲಿ ಎಣಿಕೆ ಸಂಖ್ಯೆಗಳಲ್ಲಿ ಏನಿರುತ್ತೆ? ಒಂದು ಪ್ಯಾಟರ್ನ್ ಇರುತ್ತೆ ಮಕ್ಕಳೇ, ಒಂದು ಗುಣವಿರುತ್ತೆ ಅಥವಾ ಒಂದು ಏನೋ ಹಿಡನ್, ಏನಂದ್ ಮುಚ್ಚಿದಾಗಿರುವಂತ ಒಂದು ರೂಲ್ ಇರಬಹುದು, ನಿಯಮವನ್ನ ನಾನು ನೋಡ್ಬೋದು ಇಲ್ಲಿ. ಯಾವ ನಿಯಮ? ನೀವು ಪ್ರತಿಯೊಂದು ಎಣಿಕೆ ಸಂಖ್ಯೆಗೆ ಒಂದನ್ನ ಒಂದನ್ನ ನೀವು ಆಡ್ ಮಾಡಿದಾಗ, ಒಂದನ್ನ ಕೂಡಿಸಿದಾಗ ನಿಮಗೆ ಮುಂದಿನ ಒಂದು ಎಣಿಕೆ ಸಂಖ್ಯೆ ಸಿಗ್ತದ. ಓಕೆ. ಈಗ ಮುಂದಿನ ಒಂದು ಸಂಖ್ಯೆ ಪ್ಯಾಟರ್ನಿಗೋಸ್ಕರ ಹೋಗೋಣ, ಸೀಕ್ವೆನ್ಸ್ ಕಡೆ ಹೋಗೋಣ. ಅದ್ಯಾವುದು ಅಂತಂದ್ರೆ ಸಮ ಸಂಖ್ಯೆಗಳು ಅಥವಾ ಈವನ್ ನಂಬರ್ಸ್ ಅಂತ ಕರಿತೀವಿ ನಾವು. ಹೌದಾ? ಸೊ 2 4 6 8 10. 10 ಆದ್ಮೇಲೆ ಯಾವ ಸಂಖ್ಯೆ ಬರ್ಬೋದು? 2 4 6 8 10. 10 ಆದ್ಮೇಲೆ ಯಾವ ಸಂಖ್ಯೆ ಬರುತ್ತೆ? ಸೊ ಈ ಒಂದು ಸಂಖ್ಯೆಗಳಲ್ಲೂ ಕೂಡ ಒಂದು ವಿಶೇಷವಾದ ಮುಚ್ಚಿಟ್ಟಿರುವ ಒಂದು ನಿಯಮ ಇದೆ, ಒಂದು ಗುಣವಿದೆ. ಅದು ಯಾವುದು ಹೇಳ್ಬೋದಾ ನೀವು? 2ಕ್ಕೆ ನೀವು ಎಷ್ಟನ್ನ ಕೂಡಿಸಿದಾಗ 4 ಬಂತು, 4ಕ್ಕೆ ಎಷ್ಟನ್ನ ಕೂಡಿಸಿದಾಗ 6 ಬಂತು. ಸೊ 2ಕ್ಕೆ ನೀವು 2ಅನ್ನು ಕೂಡಿಸಿದ್ರೆ 4 ಬರುತ್ತೆ, 4ಕ್ಕೆ 2ಅನ್ನು ಕೂಡಿಸಿದ್ರೆ 6, 6ಕ್ಕೆ 2 ಕೂಡಿಸಿದ್ರೆ 8, 8ಕ್ಕೆ 2 ಕೂಡಿಸಿದ್ರೆ 10. ಹಾಗಾಗಿ 10ಕ್ಕೆ 2 ಕೂಡಿಸಿದ್ರೆ 12 ಬರುತ್ತೆ. ಸೊ ಮುಂದಿನ ಸಂಖ್ಯೆ ಯಾವ್ದಾಗುತ್ತೆ ಮಕ್ಳೇ? 12 ಆಗುತ್ತೆ. ಹೌದಾ ಇಲ್ಲೋ? ಈಗ ಮುಂದಿನ ಇದಕ್ಕೆ ಹೋಗೋಣ. ಸೊ ಇಲ್ಲಿ ನೋಡಿದ್ರೆ ಈ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ? ವರ್ಗ ಸಂಖ್ಯೆಗಳು ಅಥವಾ ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀವಿ. ಸೊ ಸ್ಕ್ವೇರ್ ನಂಬರ್ಸ್ ಅಂದ್ರೆ ಏನು? ಸ್ಕ್ವೇರ್ ನಂಬರ್ಸ್ ಅಥವಾ ವರ್ಗ ಸಂಖ್ಯೆಗಳು ಒಂದ್ಲೆ 1, 2 4, 3 9, 4 16, 5 25. ಸೊ ಯಾವುದೇ ಒಂದು ಸಂಖ್ಯೆನ ಅದೇ ಸಂಖ್ಯೆ ಜೊತೆಗೆ ಮತ್ತೊಮ್ಮೆ ಗುಣಿಸಿದಾಗ, ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? ವರ್ಗ ಸಂಖ್ಯೆ ಬರುತ್ತೆ. ಸೊ ಇಲ್ಲಿ 1ರದ್ದು ವರ್ಗ ಸಂಖ್ಯೆ ಇದೆ, 2ರದ್ದು ವರ್ಗ ಸಂಖ್ಯೆ, 3ರದ್ದಿದೆ, 4ರದ್ದಿದೆ, 5ರದ್ದಿದೆ. 5 25. ಹಾಗಾದ್ರೆ ಮುಂದಿನ ಸಂಖ್ಯೆ ಯಾವ್ದು ಬರುತ್ತೆ? 6 36. ಎಸ್, 36. ಈಗ ಮುಂದಿನ ಸಂಖ್ಯೆ ತ್ರಿಕೋಣ ಸಂಖ್ಯೆಗಳು ಅಂತ ಕರಿತೇವೆ ನಾವು. ತ್ರಿಕೋಣ ಸಂಖ್ಯೆಗಳನ್ನ ಯಾಕೆ ಕರಿತೀವಿ ಅಂದ್ರೆ, ಈ ಕೊಟ್ಟಿರುವಂತಹ ಸಂಖ್ಯೆಗಳನ್ನ ನಾವು ತ್ರಿಕೋಣ ರೂಪದಲ್ಲಿ ಜೋಡಿಸಬಹುದು. ಇಲ್ಲಿ ನೀವು ಕೆಳಗಡೆ ನೋಡಿದ್ರೆ ನಿಮ್ಗೆ ಇಲ್ಲೊಂದೊಂದು ತ್ರಿಕೋಣ ಶೇಪ್ ಅಂತ ಕಾಣ್ತದೆ. ಇದು 1 ಇದೆ. ಸೊ ಇದು ಮೊದಲನೇ ಬಾಲ್ 1 ಆಗಿದೆ. ಹೌದ್ ನೋಡಿ, ಹೌದಾ? 1 ಆಗಿದೆ. ಮತ್ತೊಂದಿಷ್ಟು ಝೂಮ್ ಮಾಡ್ತೀನಿ ನಾನಿಲ್ಲಿ. 1 ನಂತರ ಎರಡನೇ ಸಂಖ್ಯೆ ಯಾವುದು? 3 ಇದೆ. ಸೊ 1, 2ನೇ ಬಾಲು, 3ನೇ ಬಾಲು. ಸೊ ಇದೇನಾಯ್ತು? 3ನೇ ಬಾಲ್. ನೆಕ್ಸ್ಟ್ ಬಂತು 6. ಸೊ 1 2 3, ನಂತರ 4 5 6. ಸೊ ಇಲ್ಲಿವರೆಗೂ ಏನಾದವು? 6 ಬಾಲ್ಸ್ ಆದ್ವು. ಹೌದಾ ಇಲ್ಲ? ನೆಕ್ಸ್ಟ್ ಬರುತ್ತೆ 10. ಸೊ ಇಲ್ಲಿ ತನ 6 ಆಗಿತ್ತು. 7 8 9 10. ಸೊ ಇಲ್ಲಿ ಕೂಡಿಸಿದಾಗ ಏನ್ ಬಂತು? 10 ಬಂತು. ಸೊ ಇದು ಪೂರ್ತಿ ತ್ರಿಕೋಣ ರೂಪದಲ್ಲಿಯೇ ಜೋಡಿಸಲಾಗಿದೆ. ಹೌದಾ ಇಲ್ಲೋ? ನಂತರ 15. ಇದು ಪೂರ್ತಿ ಏನಿದೆ ಅಲ್ಲ, ಇದು 15 ಬಾಲ್ಗಳನ್ನ ಹೊಂದಿದೆ. ಅಂದ್ರೆ ತ್ರಿಕೋಣ ಶೇಪದಲ್ಲಿ ನೀವು ಏನ್ ಮಾಡ್ಬೋದು? ಆ ಒಂದು ಆಕಾರದಲ್ಲಿ 15 ಸಂಖ್ಯೆನ ಅಂದ್ರೆ ಬಾಲ್ಗಳನ್ನ ನೀವು ತ್ರಿಕೋಣ ಶೇಪದಲ್ಲಿ ಜೋಡಿಸಬಹುದು. ಅದಕ್ಕಾಗಿ ಇವನ್ನ ನೀವು ತ್ರಿಕೋಣ ಸಂಖ್ಯೆಗಳು ಅಂತ ಕರಿತೀರಿ. ಹಾಗಾದ್ರೆ 6ನೇ ಸಂಖ್ಯೆ ಯಾವ್ದಾಗಿರ್ಬೋದು? 1 3 10 15ರ ನಂತರ ಯಾವ್ದು ಬರ್ಬೋದು? ಅಂದ್ರೆ ಇದ್ರ ಕೆಳಗಡೆ ಎಷ್ಟನ್ನ ಜೋಡಿಸಿದ್ರೆ ನಮ್ಗೆ ಮತ್ತೆ ತ್ರಿಕೋಣ ರೂಪ ಬರುತ್ತೆ? ಎಷ್ಟು ನಂಬರನ್ನ ಕೂಡಿಸ್ಬೇಕು ಇದಕ್ಕೆ? ಈಗ ಆಲ್ರೆಡಿ 15 ಇದಾವೆ. 15ಕ್ಕೆ ಎಷ್ಟು ಕೂಡ್ಸಿದ್ರೆ ನಮ್ಗೆ ಮುಂದಿನ ಸಂಖ್ಯೆ ಬರುತ್ತೆ? ಯಾರಾದ್ರೂ ಹೇಳ್ಬೋದಾ? ಸೊ ನಾವು
21 ಏನಿದೆ 6ನೇ ಸಂಖ್ಯೆ ಬರುತ್ತೆ. ಅಂದ್ರೆ ಇಲ್ಲಿ ಆಲ್ರೆಡಿ 15 ಇದಾವೆ ಮಕ್ಳೆ. ಇಲ್ಲಿ 6 ಬಾಲ್ ಕೂಡಿಸ್ತೇವ್ ನಾವು, ಹೌದಿಲ್ಲ? 6 ಬಾಲ್ ಕೂಡಿಸಿದಾಗ ನಮ್ಗೆ ಏನಾಗುತ್ತೆ ಹೇಳಿ ನೋಡೋಣ. ಒಂದು ಮತ್ತೆ ತ್ರಿಕೋಣ ರೂಪದಲ್ಲಿ ಇರುವಂತ ಒಂದು ಆಕಾರ ನಮಗೆ ಸಿಗುತ್ತೆ. ಓಕೆ, ಎಸ್. ಈಗ ನೀವು ಇವೆಲ್ಲ ಏನು ಏನು ವಿನ್ಯಾಸಗಳನ್ನ ಪರಿಶೀಲಿಸಿದ್ರಿ, ನೋಡಿದ್ರಿ, ಹೌದು? ಹಲವಾರು ವಿನ್ಯಾಸಗಳನ್ನ, ಸಂಖ್ಯೆಗಳ ಇರುವಂತಹ ಒಂದು ವಿಭಿನ್ನವಾದ ವಿನ್ಯಾಸಗಳನ್ನ ನಾನು ನಿಮಗ್ ತೋರಿಸ್ದೆ, ಹೌದಾ ಇಲ್ವೋ? ಅದನ್ನ ನೀವು ಪರಿಶೀಲಿಸಿದ್ರಿ, ಹೌದಾ ಇಲ್ವೋ? ಸೊ ಆ 4 ವಿನ್ಯಾಸಗಳನ್ನ ಪರಿಶೀಲಿಸಿದ ನಂತರ ನೀವಲ್ಲಿ ಒಂದು ಏನ್ ಕಲಿತ್ರಿ? ವಿಶೇಷ ಹೊಸ ಹೊಸ ಒಂದು ನಿಯಮಗಳನ್ನ ಕಲಿತ್ರಿ, ಹೌದಾ ಇಲ್ವೋ? ಆ ಏರಿಕೆ ಸಂಖ್ಯೆಗಳಿರ್ಬಹುದು, ಅಥವಾ ಸಮ ಸಂಖ್ಯೆಗಳಿರಬಹುದು, ಅಥವಾ ನಮ್ಮ ಒಂದು ತ್ರಿಕೋಣ ಸಂಖ್ಯೆಗಳಿರಬಹುದು, ಹೌದಾ? ಸೊ ಇವೆಲ್ಲ ಸಂಖ್ಯೆಗಳ ವಿನ್ಯಾಸಗಳನ್ನ ನೋಡಿದ ನಂತರ ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದು ನಿಮ್ ಸ್ಕ್ರೀನ್ ಮೇಲೂ ಕಾಣ್ತಿರ್ಬೋದು. ಆ ಪ್ರಶ್ನೆ ಏನಪ್ಪಾ ಅಂದ್ರೆ, ಗಣಿತ ಎಂದರೇನು? ಗಣಿತ ಎಂದರೇನು? ಯಾರಾದ್ರೂ ಹೇಳ್ಬಹುದಾ ಗಣಿತ ಎಂದರೇನು ಅಂತ? ಸೊ ಗಣಿತ ಎಂದರೆ ನೀವೇನಿದು ವಿನ್ಯಾಸಗಳ ಪರಿಶೀಲನೆ ಮಾಡಿದ್ರಲ್ಲ, ಅದಕ್ಕೆ ನಾವು ಗಣಿತವೆಂತೇವೆ. ಗಣಿತ ಕೇವಲ ಲೆಕ್ಕಗಳನ್ನ ಬಿಡಿಸುವುದಲ್ಲ. ಗಣಿತವೆಂದ್ರೆ ಕೊಟ್ಟಿರುವಂತಹ ವಿನ್ಯಾಸಗಳಿರ್ಬೋದು, ಅಥವಾ ಯಾವುದೇ ಸಂಖ್ಯೆಗಳು, ಯಾವೇ ಆಕೃತಿಗಳು ಅಥವಾ ಆಲೋಚನೆಗಳಿರ್ಬೋದು, ಅದನ್ನ ಅಧ್ಯಯನ ಮಾಡ್ತೀರಿ. ಅದ್ರಲ್ಲಿರುವಂತಹ ಒಂದು ವಿನ್ಯಾಸವನ್ನ, ಅಥವಾ ಒಂದು ಆ ಮುಚ್ಚಿರುವಂತಹ ಒಂದು ನಿಯಮಗಳನ್ನ ಹುಡುಕ್ ತೆಗಿತೀರಿ, ಹೌದಾ? ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯಾಸ ಮಾಡ್ತೀರಿ. ಅದಾದ ಮೇಲೆ ನೀವೇನ್ ಮಾಡ್ತೀರಿ? ಯಾವುದೇ ಒಂದು ವಿಷಯಕ್ಕೆ ನೀವು ಈ ರೀತಿ ಕನೆಕ್ಷನ್ ಇದೆ, ಈ ರೀತಿ ಸಂಬಂಧವಿದೆ ಅಂತ ತೋರಿಸ್ಕೊಡ್ತೀರಿ, ಹೌದಾ ಇಲ್ಲೋ? ಇದು ಒಂದು ಯೋಚಿಸುವ ವಿಧಾನವಾಗಿದೆ. ಗಣಿತವೆಂದ್ರೆ ಯೋಚಿಸುವಾದಂತ ಒಂದು ವಿಧಾನ. ಇಲ್ಲಿ ನಿಯಮಗಳನ್ನ ಪತ್ತೆ ಹಚ್ತೀರಾ, ಅವನ್ನ ಪರೀಕ್ಷಿಸುತ್ತೀರಾ, ಅದು ಅಪ್ಲಿಕೇಬಲ್ ಆಗುತ್ತೋ ಇಲ್ಲೋ ಅಂತ ವಿಚಾರ ಮಾಡ್ತೀರಾ. ನಂತರ ನೀವು ಯಾವುದೇ ಒಂದು ವಿಷಯದ ಬಗ್ಗೆ ನೀವು ಇದು ಸರಿಯಾಗಿದೆ, ಗಣಿತದಲ್ಲಿ ಇದು ಆಗುತ್ತೆ ಅಂತ ಹೇಳ್ತೀರಿ, ಅದ್ರ ತನ್ನ ಹೇಳೋದಿಲ್ಲ. ಹಾಗಾಗಿ ಗಣಿತಕ್ಕೆ ನಾವು ಕೇವಲ ಒಂದು ಕ್ಯಾಲ್ಕುಲೇಷನ್ಸ್ ಮಾಡ್ಲಿಕ್ಕೆ ಅಥವಾ ಕೇವಲ ಲೆಕ್ಕ ಬಿಡಿಸ್ಲಿಕ್ಕೆ ಮಾತ್ರ ಅನ್ನೋದಿಲ್ಲ. ಅದು ಒಂದು ಕಲೆ ಮತ್ತು ವಿಜ್ಞಾನವೂ ಕೂಡ ಆಗಿದೆ. ಅದು ಒಂದು ಕಲೆ ಮತ್ತು ವಿಜ್ಞಾನ. ಯಾಕಂದ್ರೆ ಇಲ್ಲಿ ಹೊಸ ಹೊಸ ವಿಷಯಗಳ ಬಗ್ಗೆ ನಾವು ಆಲೋಚಿಸ್ತೀವಿ, ಅವನ್ನ ಹುಡುಕ್ ತೆಗಿತೀವಿ, ಆಮೇಲೆ ಅದು ಯಾಕೆ ಏನೇ ಅಂತ ಕ್ವಶನ್ ಮಾಡ್ತೀವಿ ನಾವು. ಹಾಗಾಗಿ ಅದು ಒಂದು ಕಲೆ ಮತ್ತು ವಿಜ್ಞಾನವೂ ಕೂಡ ಆಗಿದೆ. ಉದಾಹರಣೆಗೆ ಈಗ ಜೇನ್ ಗೂಡು ನೀವು ನೋಡಿರ್ಬೇಕು, ಹೌದೋ ಇಲ್ಲೋ? ಜೇನ್ ಗೂಡು. ಸೊ ಜೇನ್ ಗೂಡಿನಲ್ಲಿ ಏನಿರುತ್ತೆ? ನೀವು ಅಬ್ಸರ್ವ್ ಮಾಡಿದ್ರೆ ಜೇನ್ ಗೂಡಿನ ಒಂದು ಆಕಾರ ಷಡ್ಭುಜಾಕೃತಿ, ಅಂದ್ರೆ ಹೆಕ್ಸಾಗಾನ್ ರೂಪದಲ್ಲಿ ಇರ್ತದೆ. ಸೊ ಇಲ್ಲಿ ಮತ್ತೆ ಏನಾಗುತ್ತೆ? ಗಣಿತದ ಬಗ್ಗೆ ನೀವು ತಿಳ್ಕೋಬಹುದು. ಜಾಮೆಟ್ರಿಯಲ್ಲಿ ನಾವು ಇದನ್ನ ಬಳಸ್ತೀವಿ, ಹೌದೋ ಇಲ್ಲೋ? ಜಾಮಿತ್ಯದಲ್ಲಿ ಒಂದು ಆಕಾರವಾಗಿದೆ ಇದು, ಹೌದೋ ಇಲ್ಲೋ? ಅದು ಒಂದು ನಾವು ಪ್ರಕೃತಿಯಲ್ಲಿಯೇ ಕಾಣ್ತೀವಿ. ಎಸ್. ಎರಡನೇ ವಿಷಯ, ರಂಗೋಲಿ. ರಂಗೋಲಿಯ ಒಂದು ಆಕಾರ, ರಂಗೋಲಿ ಬಿಡಿಸ್ತಿರಲ್ಲ ನೀವು, ರಂಗೋಲಿ ಮನೆ ಮುಂದೆ ದಿನಾ ದಿನಾ ಬೆಳಗಾದ್ರೆ ನಿಮ್ಮ ತಾಯಿಯರು, ನಿಮ್ಮ ಅಕ್ಕಂದಿರು ಏನ್ ಮಾಡ್ತೀರಾ? ನಿಮ್ಮ ಮನೆ ಸದಸ್ಯರು ರಂಗೋಲಿಯನ್ನ ಬಿಡಿಸ್ತಾರೆ, ಹೌದಾ ಇಲ್ಲೋ? ಆ ಒಂದು ಆಕಾರಗಳು ಹೆಂಗಿರ್ತಾವೆ? ಅವು ಸಮ್ಮಿತಿಯ ಒಂದು ಉಪಯೋಗ ಅಲ್ಲಿ ನೋಡಬಹುದು, ಅಥವಾ ಪುನರಾವರ್ತಿತ ವಿನ್ಯಾಸಗಳನ್ನ ನಾವೆಲ್ಲಿ ನೋಡಬಹುದು. ಸೊ ಮತ್ತೆ ಇಲ್ಲಿ ಏನಾಯ್ತು? ಕಲೆಯಲ್ಲಿ ಕೂಡ ನಾವು ಏನ್ ಬಳಸ್ತಾ ಇದೀವಿ? ಗಣಿತವನ್ನ ಬಳಸ್ತಾ ಇದೀವಿ. ನಂತರ ಇಟ್ಟಿಗೆ ಗೋಡೆ. ಇಟ್ಟಿಗೆ ಗೋಡೆಯನ್ನ ಮನೆ ಕಟ್ಟುವ ಸಮಯದಲ್ಲಿ ಎಲ್ಲ ಕಟ್ತೀವಿ ನಾವು, ಹೌದು ಇಲ್ಲೋ? ಇಟ್ಟಿಗೆಗಳನ್ನ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಥವಾ ಒಂದು ನಿರ್ದಿಷ್ಟವಾದ ವಿನ್ಯಾಸದಲ್ಲಿ ಅದನ್ನ ಒಂದಕ್ಕೊಂದು ಹತ್ತಿ ಇಟ್ಟಿರ್ತಾರ, ಒಂದ್ರ ಬಾಜು ಒಂದು ನಡು ಸಿಮೆಂಟ್ ಹಾಕಿ ಇಟ್ಟಿರ್ತಾರ, ಹೌದು ಇಲ್ಲೋ? ಸೊ ಅಲ್ಲಿ ಏನಾಗುತ್ತೆ? ಅಲ್ಲಿಯೂ ಕೂಡ ನೀವು ಆ ಒಂದು ಶೇಪಿನ ಸ್ಟ್ರಕ್ಚರ್, ಆಕಾರನ ನೋಡಬಹುದು, ಹೌದು ಇಲ್ವೋ? ಅದು ಕೂಡ ಅಲ್ಲಿ ಏನಾಗಿದೆ? ನಾವು ಗಣಿತವನ್ನ ನೋಡಬಹುದು. ನೆಕ್ಸ್ಟ್ ಬರುತ್ತೆ ಸ್ಪೈಡರ್ ವೆಬ್ ಅಥವಾ ಜೇಡರ ಬಲೆ ಅಂತೇವ್ ನಾವು. ಜೇಡರ ಬಲೆಯ ಒಂದು ನೀವು ನೋಡಿದ್ರೆ ಅದರ ಒಂದು ಆಕಾರ ಈ ರೀತಿ ಇರುತ್ತೆ, ಹೌದಲ್ಲ? ಸ್ಪೈರಲ್ ಪ್ಯಾಟರ್ನ್ ಅಥವಾ ಸುರುಳಿ ವಿನ್ಯಾಸದಲ್ಲಿ ಇರುತ್ತೆ. ಯಾಕಂದ್ರೆ ಅದಕ್ಕೆ ಬಲಿ ಹಿಡಿಲಿಕ್ಕೆ ಈಸಿ ಆಗ್ಬೇಕು, ಬಹಳಷ್ಟು ಕಷ್ಟ ಪಡಬಾರ್ದು ಅಂತ ಆ ರೀತಿಯಾದಂತ ಒಂದು ಜಾಳ್ಗಿ ಮಾಡಿರ್ತದೆ ಇದು. ಇಲ್ಲಿಯೂ ಕೂಡ ನೀವು ನೋಡಬಹುದು, ಹೌದೇನು? ಗಣಿತವು ಒಂದು ಕಲೆ ಮತ್ತು ವಿಜ್ಞಾನವಾಗಿದೆ ಅಂತ ನಾವಿಲ್ಲಿ
ಹೇಳ್ಬಹುದು. ಸೊ ಈ ಒಂದು ನಂಬರ್ ಪ್ಯಾಟರ್ನ್ಸ್ ಅಥವಾ ಸಂಖ್ಯೆಗಳ ವಿನ್ಯಾಸಗಳನ್ನ ನಾವೇನ್ ನೋಡಿದೀವಲ್ಲ, ಅದ್ರ ಮೇಲೆ ನಾವ್ ಒಂದಿಷ್ಟು ಏನ್ ಮಾಡೋಣ ಆ ಪ್ರಶ್ನೆಗಳನ್ನ ಉತ್ತರಿಸೋಣ. ಓಕೆ, ಪ್ರಾರಂಭ ಮಾಡೋಣ. ಸೊ ಮೊದಲನೇ ಪ್ರಶ್ನೆ, ಒಂದ್ ಅಂತ ಇದೆಯಲ್ಲ, ಈ ಸಂಖ್ಯೆ ಸರಣಿಯನ್ನ ನಾವ್ ಏನಂತ ಕರಿತೀವಿ? ಈ ಸಂಖ್ಯೆ ಸರಣಿಯನ್ನ ನಾವ್ ಏನಂತ ಕರಿತೀವಿ ಹೇಳ್ಬೋದಾ ಯಾರಾದ್ರೂ? ಸ್ಥಿರ ಸಂಖ್ಯೆಗಳು, ಯಾಕಂದ್ರೆ ಎಲ್ಲವೂ ಒಂದಿದಾವೆ. ನಂತರ ಸ್ವಾಭಾವಿಕ ಸಂಖ್ಯೆಗಳು, ನಂತರ ಬೆಸೆ ಸಂಖ್ಯೆಗಳು, ನಾಲ್ಕನೇದ್ದು ವರ್ಗ ಸಂಖ್ಯೆಗಳು. ಇದನ್ನ ಏನಂತ ಕರಿತೀವಿ ನಾವು? ಒಂದು ಅಂತ ಇದೆ. ಇವನ್ನ ನಾವು ಉತ್ತರ ಬರ್ಬೇಕು ಮಕ್ಳೇ ನಿಮ್ ಕಡೆ ಇದ್ರ. ಸ್ಥಿರ ಸಂಖ್ಯೆಗಳನ್ನ, ಎಸ್, ಸರಿಯಾದ ಉತ್ತರ ಸ್ಥಿರ ಸಂಖ್ಯೆ. ಯಾಕಂದ್ರೆ ಸರಣಿಯಲ್ಲಿ ಪ್ರತಿಯೊಂದು ಪದವು ಏನಾಗಿದೆ, ಯಾವುದೇ ಬದಲಾವಣೆ ಇಲ್ಲದೆ ಕೇವಲ ಒಂದಾಗಿರುವುದರಿಂದ ಇದಕ್ಕೆ ನಾವು ಸ್ಥಿರ ಸಂಖ್ಯೆಗಳ ಸರಣಿ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಈ ಸಂಖ್ಯೆಯ ಸರಣಿಯನ್ನು ಏನಂತ ಕರಿತೀವಿ? 1, 2, 3, 4, 5, 6, 7 ಈ ರೀತಿ. ಹೌದಾ? ಈಗಷ್ಟೇ ನಾವು ನೋಡಿದ್ವಿ, ಹೌದಾ ಇಲ್ವೋ? ಸಮ ಸಂಖ್ಯೆಗಳು, ಎಣಿಕೆ ಸಂಖ್ಯೆಗಳು, ಘನ ಸಂಖ್ಯೆಗಳು, ಫಿಬೋನಾಚಿ ಸಂಖ್ಯೆಗಳು. ಏನಂತ ಕರಿತೀವಿ ಈ ಸಂಖ್ಯೆಗಳನ್ನ? ಹೇಳ್ಬೋದಾ ಯಾರಾದ್ರೂ? ಇವನ್ನ ನಾವು ಎಸ್, ಎಣಿಕೆ ಸಂಖ್ಯೆಗಳು ಅಂತ ಕರಿತೀವಿ. ಯಾಕಂದ್ರೆ ಒಂದರಿಂದ ಪ್ರಾರಂಭವಾಗಿ ಕ್ರಮವಾಗಿ ಮುಂದೆ ಹೋಗ್ತಾ ಇದೆ. ಪ್ರತಿಯೊಂದು ಸಂಖ್ಯೆಗೆ ಒಂದನ್ನ ಕೂಡಿಸಿ ಮುಂದಿನ ಸಂಖ್ಯೆ ಹುಡುಕ್ ತೆಗಿತೀವಿ ನಾವು, ಹೌದಾ ಇಲ್ವೋ? ಸೊ ಇವನ್ನ ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಎಣಿಕೆ ಸಂಖ್ಯೆಗಳು, ಕೌಂಟಿಂಗ್ ನಂಬರ್ಸ್ ಅಂತ ಕರಿತೀವಿ ನಾವು. ಮುಂದಿನ ಪ್ರಶ್ನೆ, ಈ ಸಂಖ್ಯೆ ಸರಣಿಯನ್ನ ಏನಂತ ಕರಿತೀವಿ? ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ತ್ರಿಕೋಣ ಸಂಖ್ಯೆಗಳು, ಏನಂತ ಕರಿತೀವಿ? 1, 3, 5, 7, 9, 11, 13 ಹೇಳ್ಬೋದಾ ಏನಂತ ಕರಿತೀವಿ ಅಂತ? ಉತ್ತರ ಕೊಡ್ಬೇಕು ಮಕ್ಳೇ. ಬೆಸ ಸಂಖ್ಯೆಗಳು, ಎಸ್, ಇವನ್ನ ನಾವು ಬೆಸೆ ಸಂಖ್ಯೆಗಳಂತ ಕರಿತೀವಿ ಅಥವಾ ಆಡ್ ನಂಬರ್ಸ್ ಅಂತ ಹೇಳ್ಬೋದು ಇಂಗ್ಲಿಷ್ ಅಲ್ಲಿ, ಹೌದು ಇಲ್ಲೋ? ಸೊ ಇದರಲ್ಲಿ ಇರುವಂತಹ ಒಂದು ವಿನ್ಯಾಸ, ಇದರಲ್ಲಿ ಯಾವ ರೀತಿ ಇದೆ, ಸಂಬಂಧ ಯಾವ ರೀತಿ ಇದೆ ಸಂಖ್ಯೆಗಳ ನಡುವೆ? ಪ್ರತಿಯೊಂದು ಹಿಂದಿನ ಸಂಖ್ಯೆಗೆ ನೀವು ಎರಡನ್ನ ಕೂಡಿಸಿದಾಗ ನಿಮಗೆ ಮುಂದಿನ ಸಂಖ್ಯೆ ಸಿಗ್ತದೆ. 1+2 ಮಾಡಿದ್ರೆ 3, 3+2 5, 5+2 7, 7+2 9, ಹೀಗೆ ಎರಡು ನೀವು ಕೂಡಿಸ್ಕೊಂತ ಹೋಗಿದ್ದೀರಾ, ಹೌದಾ ಇಲ್ಲೋ? ಹೌದಾ? ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಬೆಸ ಸಂಖ್ಯೆಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ. 2ರಿಂದ ನಿಷ್ಮೇಷವಾಗಿ ಭಾಗವಾಗದ ಮತ್ತು ಕೊನೆಯ ಅಂಕಿ 1, 3, 5, 7, 9 ಆಗಿರುವ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳಂತ ಕರಿತೀವಿ. ಮುಂದಿನ ಪ್ರಶ್ನೆ, ಈ ಸಂಖ್ಯೆಗಳನ್ನ ಏನಂತ ಕರಿತೀವಿ? ಈ ಸಂಖ್ಯೆ ಒಂದು ಸರಣಿಯನ್ನ 2, 4, 6, 8, 10, 12, 14 ಏನಂತ ಕರಿತೀವಿ? ಹೇಳ್ಬೋದಾ ಯಾರಾದ್ರೂ? ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಎರಡರ ಘಾತಗಳು, ತ್ರಿಕೋಣ ಸಂಖ್ಯೆಗಳು. ಹೇಳ್ಬೋದಾ? ಎಸ್, ಸಮ ಸಂಖ್ಯೆಗಳ, ಎಸ್, ಸರಿಯಾದ ಉತ್ತರ ಸಮ ಸಂಖ್ಯೆಗಳು. ಸಮ ಸಂಖ್ಯೆಗಳಲ್ಲಿಯೂ ಕೂಡ ನೀವು ಅದೇ ಪ್ಯಾಟರ್ನ್ ಅನ್ನ ನೋಡ್ಬೋದು. 2ಕ್ಕೆ 2 ಕೂಡಿಸಿದ್ರೆ 4, 4ಕ್ಕೆ 2 ಕೂಡಿಸಿದ್ರೆ 6, 6ಕ್ಕೆ 2 ಕೂಡಿಸಿದ್ರೆ 8, 8ಕ್ಕೆ 2 ಕೂಡಿಸಿದ್ರೆ 10. ಇದೇ ರೀತಿಯಾದಂತಹ ಸರಣಿಯನ್ನ ನೀವಿಲ್ಲಿ ನೋಡಬಹುದು. ಹಾಗಾಗಿ ಇವನ್ನ ಸಮ ಸಂಖ್ಯೆಗಳು ಅಂತ ಕರಿತೀವಿ, ಹೌದೋ ಇಲ್ವೋ? ಎಸ್. ಸೊ ಇಲ್ಲಿ ಒಂದಿಷ್ಟು ಮುಂದಿನ ಒಂದು ಸರಣಿಯನ್ನು ಕೂಡ ನೋಡೋಣ. 1, 3, 6, 10, 15, 21, 28 ಈ ಒಂದು ಸಂಖ್ಯೆಯ ಸರಣಿಯನ್ನ ನಾವು ಏನೆಂದು ಕರೆಯುತ್ತೇವೆ? ವರ್ಗ ಸಂಖ್ಯೆಗಳು, ಫಿಬೋನಾಚಿ ಸಂಖ್ಯೆಗಳು, ತ್ರಿಕೋಣ ಸಂಖ್ಯೆಗಳು, 3ರ ಘಾತಗಳು. ಸೊ ಈ ಒಂದು ಸರಣಿಯನ್ನು ಕೂಡ ಈಗಾಗಲೇ ನೋಡಿದ್ದೇವೆ, ಹೌದಾ ಇಲ್ಲೋ? ಅವನ್ನ ತ್ರಿಕೋಣ ಸಂಖ್ಯೆಗಳು ಅಂತ ಕರಿತೀವಿ, ಹೌದಾ ಇಲ್ಲೋ? ಯಾಕಂದ್ರೆ ಕ್ರಮಾನುಗತವಾಗಿ ಇವು ಹೆಚ್ಚಿಗೆ ಹಾಕೊಂತಾನೆ ಹೋಗ್ ಮುಂದುವರೆದಿದ್ದಾವೆ. ಅದರ ಜೊತೆಗೆ ಇವ ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ಬೋದು, ಒಂದು ತ್ರಿಕೋಣ ರೂಪದಲ್ಲಿ ಹೊಂದಿಸ್ಕೊಂತ ಹೋಗ್ಬೋದು, ಹೌದಾ ಇಲ್ವೋ? ಅದನ್ನ ನೀವು ತ್ರಿಕೋಣ ರೂಪದಲ್ಲಿ ಪ್ರತಿನಿಧಿಸಬಹುದು. ಹಾಗಾಗಿ ಈ ಸಂಖ್ಯೆಗಳನ್ನ ತ್ರಿಕೋ ಸಂಖ್ಯೆಗಳು ಅಂತ ಕರಿತೀವಿ. ಓಕೆ, ಸೊ ಇಲ್ಲಿಗೆ ಈ ಒಂದು ರಸಪ್ರಶ್ನೆಯ ಒಂದು ವಿಚಾರವನ್ನ ನಿಂದ್ರಿಸೋಣ. ಮತ್ತೆ ಮುಂದಿನ ಕ್ಲಾಸಲ್ಲಿ
ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಗಣಿತವೆಂದರೇನು, ಅದರ ಜೊತೆಗೆ ಗಣಿತ ಯಾವ ಒಂದು ನಮ್ಮ ನಿಜ ಜೀವನದಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡಿದ್ವಿ. ಅದರ ಜೊತೆಗೆ ಗಣಿತದಲ್ಲಿ ಬರುವಂತಹ ಸಂಖ್ಯೆ ಸರಣಿಗಳ ಬಗ್ಗೆ ತಿಳ್ಕೊಂಡ್ವಿ. ಓಕೆ, ಸೊ ಇದರ ಜೊತೆಗೆ ಮುಂದಿನ ವಿಷಯ ಕಡೆ ಹೋಗೋಣ. ಅದ್ ಯಾವುದು ಅಂತಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ ನಾವು, ಹೌದಾ? ಲಾಸ್ಟ್ ವೀಕ್ ಅಲ್ಲೂ ಕೂಡ, ಹಿಂದಿನ ವಾರದಲ್ಲಿಯೂ ಕೂಡ ನಾವು ಅದನ್ನ ಮಾಡಿದ್ವಿ. ಕ್ರಿಟಿಕಲ್ ಥಿಂಕಿಂಗ್ ಅನ್ನೋ ಒಂದಿಷ್ಟು ಆಕ್ಟಿವಿಟೀಸ್ ನಾವು ನೋಡಿದ್ವಿ, ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಹೌದೋ ಇಲ್ವೋ? ಎಸ್, ಅದಕ್ಕೆ ನಾವು ವಿಮರ್ಶಾತ್ಮಕ ಚಿಂತನೆ ಅಂತನೂ ಹೇಳಿದ್ವಿ. ಸೊ ಅದ್ರ ಮೇಲೆ ಒಂದಿಷ್ಟು ಆಕ್ಟಿವಿಟೀಸ್ ಅನ್ನ ನಾನಿಲ್ಲಿ ಇವತ್ತಿನ ಕ್ಲಾಸಲ್ಲಿಯೂ ಕೂಡ ಕಂಡಕ್ಟ್ ಮಾಡ್ತೀನಿ. ಓಕೆ, ಸೊ ಎಲ್ರೂ ಉತ್ತರ ಕೊಡ್ಬೇಕು ಮಕ್ಳೇ. ಸೊ ಮೊದಲನೇ ಪ್ರಶ್ನೆ ಇಲ್ಲಿದೆ ನೋಡಿ, ಒಂದ್ ನಿಮಿಷ. ಎಸ್, ಸೊ ಇದರಲ್ಲಿ ಬರುವಂತಹ ಒಂದು ಈ ಗುಂಪಿಗೆ ಸೇರೋದಿಲ್ಲ, ಗುಂಪಿಗೆ ಸೇರದ ಪದ ಮಾಡ್ತಿರಲ್ಲ ನೀವು, ಆ ರೀತಿ ಈ ಒಂದು ಸರಣಿಯಲ್ಲಿ ಅಥವಾ ಇದರಲ್ಲಿ ಇರುವಂತಹ ಒಂದು ವಸ್ತು ಈ ಗುಂಪಿಗೆ ಸೇರದೆ ಇದೆ ಅಥವಾ ಸೇರೋದಿಲ್ಲ. ಯಾವುದು? ಕ್ರಿಕೆಟ್, ಫುಟ್ಬಾಲ್, ಬಾಸ್ಕೆಟ್ಬಾಲ್, ಚೆಸ್. ನಾಲ್ಕರಲ್ಲಿ ಯಾವುದು ಸೇರೋದಿಲ್ಲ ಈ ಗುಂಪಿಗೆ? ಹೇಳ್ಬೋದಾ ಯಾರಾದ್ರೂ? ಹೇಳಿ ಮಕ್ಳೇ, ಉತ್ತರ ಹೇಳ್ಬೇಕು. ಚೆಸ್ಸಾ? ಎಸ್, ಚೆಸ್ ಒಂದು ಬೋರ್ಡ್ ಗೇಮ್. ಇಲ್ಲಿ ಬೋರ್ಡ್ ಅನ್ನ ಬಳಸಿ ನಾವ್ ಅದನ್ನ ಆಟ ಆಡ್ತೀವಿ. ಯಾವುದೇ ತರದ್ದು ಬಾಲ್ ಅನ್ನ ಬಳಸೋದಿಲ್ಲ, ಬ್ಯಾಟ್ ಇಲ್ಲ, ಏನೂ ಇಲ್ಲ, ಹೌದೋ ಇಲ್ವೋ? ಸೊ ಕ್ರಿಕೆಟ್, ಫುಟ್ಬಾಲ್, ಬಾಸ್ಕೆಟ್ ಬಾಲ್ ಏನಿದೆ ಅವನ್ ಮೂರೂ ಕೂಡ ನಾವು ಔಟ್ಡೋರ್ ಆಟ ಆಡ್ತೀವಿ, ಹೊರಗಡೆ ಆಟ ಆಡುವಂತ ಆಟಗಳು. ಆದ್ರೆ ಚೆಸ್ಗೆ ನಾವು ಇಂಡೋರ್ ಗೇಮ್ ಅಂತಾನೂ ಅಂತೇವೆ, ಅಂದ್ರೆ ಒಳಗಡೆ ಕೂತ್ಕೊಂಡು ಕೂಡ ನಾವ್ ಇದನ್ನ ಆಡಬಹುದು. ಹಾಗಾಗಿ ಅದು ಈ ಗುಂಪಿಗೆ ಸೇರೋದಿಲ್ಲ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದರಲ್ಲಿ ಯಾವುದು ಗುಂಪಿಗೆ ಸೇರೋದಿಲ್ಲ? ರೋಸ್, ಸನ್ಫ್ಲವರ್, ಲೋಟಸ್, ಕ್ಯಾಕ್ಟಸ್. ಹೇಳ್ಬೋದಾ ಯಾರಾದ್ರೂ? ರೋಸ್, ಸನ್ಫ್ಲವರ್, ಲೋಟಸ್, ಕ್ಯಾಕ್ಟಸ್ ಯಾವುದು ಗುಂಪಿಗೆ ಸೇರೋದಿಲ್ಲ ಮಕ್ಳೇ? ಹೇಳ್ಬೋದಾ? ವಿಚಾರ ಮಾಡ್ಬೇಕು ಎಲ್ರು. ಅದು ಕ್ಯಾಕ್ಟಸಾ? ಎಸ್, ಕ್ಯಾಕ್ಟಸ್ ಸರಿಯಾದ ಉತ್ತರ ಮಕ್ಳೇ. ರೋಸ್, ಸನ್ಫ್ಲವರ್, ಲೋಟಸ್ ಏನಿದೆ ಇವು ಮೂರು ಕೂಡ ಹೂಗಳಾಗಿವೆ, ಹೌದಾ? ಹೂಗಳಾಗಿದೆ. ಆಮೇಲೆ ಅದರ ಒಂದು ಸೌಂದರ್ಯತೆಗೆ ನಾವು ಅದಕ್ಕೆ ವಿಶಿಷ್ಟವಾದ ಲಕ್ಷಣ ಕೊಡ್ತೀವಿ. ಆದ್ರೆ ಕ್ಯಾಕ್ಟಸ್ ಏನು? ಇದರ ಮೇಲೆ ಮುಳ್ಳುಗಳಿರ್ತಾವೆ, ಹೌದಾ ಇಲ್ಲೋ? ಮುಳ್ಳುಗಳಿರ್ತಾವೆ. ಆಮೇಲೆ ಇದು ಡೆಸರ್ಟ್, ಹೌದಾ? ಉಸ್ಕಿನಲ್ಲಿ ಬೆಳುತ್ತೆ, ಇದು ಬೆಳುತ್ತದೆ. ಇದರಲ್ಲಿ ಈ ಯಾವುದೇ ತರದ ಹೂವಿನ ಬಗ್ಗೆ ನಾವ್ ಇದಕ್ಕೆ ವಿಶೇಷತೆಯನ್ನ ಕೊಡೋದಿಲ್ಲ. ಆದ್ರೆ ಇದ್ರಲ್ಲಿ ಇರುವಂತಹ ಒಂದು ಮುಳ್ಳುಗಳು ಮತ್ತು ಇದು ಡೆಸರ್ಟ್ ನಲ್ಲಿ ಬೆಳೆಯೋದ್ರಿಂದ, ಅಂದ್ರೆ ಉಸುಕಿನಲ್ಲಿ ಬೆಳೆಯೋದ್ರಿಂದ ನಾವ್ ಇದಕ್ಕೆ ಏನ್ ಮಾಡ್ತೀವಿ? ವಿಶೇಷ ಅಂತ ಕೊಡ್ತೀವಿ. ಮರುಭೂಮಿನಲ್ಲಿ ಬೆಳೆಯುತ್ತೆ ಇದು. ಓಕೆ, ಎಸ್. ಮೂರನೇದ್ದು ವಾಯ್ಲಿನ್, ಸಿತಾರ್, ಗಿಟಾರ್, ಟ್ರಂಪೆಟ್. ಇವು ನಾಲ್ಕರಲ್ಲಿ ಯಾವುದು ಗುಂಪಿಗೆ ಸೇರೋದಿಲ್ಲ? ವಾಯ್ಲಿನ್, ಸಿತಾರ್, ಗಿಟಾರ್, ಟ್ರಂಪೆಟ್. ಹೇಳ್ಬೋದಾ ಯಾರಾದ್ರೂ? ಯಾವುದು ಗುಂಪಿಗೆ ಸೇರೋದಿಲ್ಲ ಅಂತ? ವಾಯ್ಲಿನ್, ಸಿತಾರ್, ಗಿಟಾರ್, ಟ್ರಂಪೆಟ್. ಸೊ ಟ್ರಂಪೆಟ್ ಅನ್ನ ಚೂಸ್ ಮಾಡ್ಲಿ? ಎಸ್, ಟ್ರಂಪೆಟ್ ಏನಿದೆ ಈ ಗುಂಪಿಗೆ ಸೇರೋದಿಲ್ಲ. ಯಾಕೆ? ಯಾಕಂದ್ರೆ ಅದನ್ನ ಬಾರಿಸ್ಬೇಕಂದ್ರೆ ನೀವು ಅದರಲ್ಲಿ ಊದ್ಬೇಕು. ನಿಮ್ಮ ಬಾಯನ್ನ ಬಳಸಿ ಅದರಲ್ಲಿ ಊದಿದ್ರೆ ಮಾತ್ರ ಅದು ಬಾರಿಸ್ಲಿಕ್ಕೆ ಬರುತ್ತೆ. ಆದ್ರೆ ವಯಲಿನ್, ಸಿತಾರ್, ಗಿಟಾರನ್ನ ಬಾರಿಸ್ಬೇಕಂದ್ರೆ ನೀವ್ ಏನನ್ನ ಬಳಸ್ತೀರಿ? ನಿಮ್ಮ ಕೈಗಳನ್ನ ಬಳಸ್ತೀರಿ. ಯಾಕಂದ್ರೆ ಅದ್ರ ಮೇಲೆ ಸ್ಟ್ರಿಂಗ್ಸ್ ಇರ್ತಾವೆ. ಆ ಸ್ಟ್ರಿಂಗ್ಸ್ ನ ಬಾರಿಸಿದ್ರೆ ತಂತಾನೆ ಮ್ಯೂಸಿಕ್ ಕ್ರಿಯೇಟ್ ಆಗುತ್ತೆ. ಎಸ್, ಸೊ ವಯಲಿನ್, ಸಿತಾರ್, ಗಿಟಾರ್ ಏನಿದೆ ಇವು ಮೂರು ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಇದಾವೆ. ಮತ್ತು ಟ್ರಂಪೆಟ್ ಏನಿದೆ ಒಂದು ವಿಂಡ್ ಇನ್ಸ್ಟ್ರೂಮೆಂಟ್ ಆಗಿದೆ. ಓಕೆ, ಎಸ್. ಮುಂದಿನ ಪ್ರಶ್ನೆ, ಡಾಕ್ಟರ್, ಟೀಚರ್, ಲಾಯರ್, ಪ್ಲಂಬರ್. ಇದರಲ್ಲಿ ಯಾರು ಯಾರು ಗುಂಪಿಗೆ ಸೇರೋದಿಲ್ಲ?
ಡಾಕ್ಟರ್, ಟೀಚರ್, ಲಾಯರ್, ಪ್ಲಂಬರ್ ಯಾರು ಸೇರೋದಿಲ್ಲ ಹೇಳ್ಬೋದಾ? ಗುಂಪಿಗೆ ಸೇರ್ಲಾರ್ದವ್ರು ಯಾರು? ಎನಿಬಡಿ? ಹೇಳ್ತೀರಾ ಮಕ್ಳೇ? ಉತ್ತರ ಹೇಳ್ಬೇಕು. ಚಾಟ್ ಬಾಕ್ಸ್ ನಲ್ಲಿ ದಯವಿಟ್ಟು ಉತ್ತರವನ್ನ ಹಾಕಿ. ಡಾಕ್ಟರ್, ಟೀಚರ್, ಲಾಯರ್ ಮತ್ತು ಪ್ಲಂಬರ್ ಅಲ್ಲಿ ಯಾರು ಗುಂಪಿಗೆ ಸೇರೋದಿಲ್ಲ? ಪ್ಲಂಬರಾ ಚೂಸ್ ಮಾಡ್ಲಿ? ಎಸ್, ಪ್ಲಂಬರ್ ಏನಿದೆ ಅದು ಗುಂಪಿಗೆ ಸೇರೋದಿಲ್ಲ. ಯಾಕೆ ಅಂತಂದ್ರೆ ಒಂದು ಪ್ಲಂಬರಿನ ಕೆಲಸ ಏನು? ನಳ, ನೀರು, ಅದಕ್ಕೆ ಸಂಬಂಧಪಟ್ಟಂತ ಕೆಲಸವನ್ನ ಮಾಡ್ತಾನ. ಆ ಕೆಲಸ ಯಾವ್ದಾರಿ ಡಿಗ್ರಿ ಓದಿದ್ರೆ ಬರುತ್ತಾ? ಇಲ್ಲ. ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಅದನ್ನ ಕಲಿಬೇಕು, ಟ್ರೈನಿಂಗ್ ಪಡ್ಕೊಳ್ಬೇಕು, ಅವಾಗ ನಿಮಗೆ ಅದು ಪ್ಲಂಬರ್ ಅಂತ ನಾವು ಹೇಳಬಹುದು. ಅದೇ ಒಬ್ಬ ಡಾಕ್ಟರು, ಟೀಚರ್, ಲಾಯರ್ ಆಗ್ಬೇಕಂದ್ರೆ ನೀವು ಒಂದು ಕಾಲೇಜು, ಒಂದು ಯೂನಿವರ್ಸಿಟಿಯಲ್ಲಿ ಹೋಗಿ ಒಂದು ಡಿಗ್ರಿನ ಪಡೆದುಕೊಳ್ಬೇಕು, ಅಲ್ಲಿ ಕಲಿಬೇಕು. ಪರೀಕ್ಷೆ ಎಲ್ಲ ಪಾಸ್ ಆದ್ಮೇಲೆ, ಕ್ವಾಲಿಫೈ ಆದ್ಮೇಲೆ ಮಾತ್ರನೇ ನೀವು ಒಂದು ಡಾಕ್ಟರ್, ಟೀಚರ್ ಅಥವಾ ಲಾಯರ್ ಅಂತ ಹೇಳಿಸ್ಕೋಬಹುದು. ಹಾಗಾಗಿ ಪ್ಲಂಬರಿಗೆ ಯಾವುದೇ ತರದ್ದು ಡಿಗ್ರಿ ಅವಶ್ಯಕತೆ ಇಲ್ಲ. ಆದ್ರೆ ಡಾಕ್ಟರ್, ಟೀಚರ್, ಲಾಯರ್ ಆಗ್ಲಿಕ್ಕೆ ಡಿಗ್ರಿ ಅವಶ್ಯಕತೆ ಇದೆ. ಸೊ ಪ್ಲಂಬರ್ ಈ ಗುಂಪಿಗೆ ಸೇರೋದಿಲ್ಲ ಮಕ್ಳೇ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಎಸ್. ಜನವರಿ, ಮಾರ್ಚ್, ಮೇ, ಏಪ್ರಿಲ್ ಇವು ನಾಲ್ಕು ಏನಿದೆ ನಮ್ಮ ವರ್ಷದಲ್ಲಿ ಇರುವಂತಹ ಬೇರೆ ಬೇರೆ ತಿಂಗಳುಗಳು, ಹೌದಾ ಇಲ್ಲೋ? ಸೊ ಈ ತಿಂಗಳುಗಳು ಇದರಲ್ಲಿ ಇರುವಂತಹ ಒಂದು ತಿಂಗಳ ಗುಂಪಿಗೆ ಸೇರೋದಿಲ್ಲ. ಅದ್ಯಾವುದು? ಜನವರಿ, ಮಾರ್ಚ್, ಮೇ, ಏಪ್ರಿಲ್ ಯಾವ್ದು ಒಂದು ಗುಂಪಿಗೆ ಸೇರೋದಿಲ್ಲ ಮಕ್ಳೇ? ಹೇಳ್ಬೋದಾ ಯಾರಾದ್ರೂ? ಮೇನಾ? ಮೇ ಸರಿಯಾದ ಉತ್ತರ? ಚೆಕ್ ಮಾಡೋಣವಾ? ತಪ್ಪಾಗಿದೆ. ಮೇ ಸರಿಯಾದ ಉತ್ತರ ಅಲ್ಲ. ಏಪ್ರಿಲ್? ಎಸ್, ಏಪ್ರಿಲ್ ಏನಿದೆ ಸರಿಯಾದ ಉತ್ತರ ಮಕ್ಳೇ. ಯಾಕೆ ಅಂದ್ರೆ ಜನವರಿ, ಮಾರ್ಚ್, ಮೇ ಏನಿದೆ 3 ತಿಂಗಳುಗಳಿಗೆ 31 ದಿನಗಳಿರ್ತಾವೆ. ನೀವು ಅಬ್ಸರ್ವ್ ಮಾಡಿದೀರಾ? ಜನವರಿ, ಮಾರ್ಚ್ ಮತ್ತೆ ಮೇಗೆ 31 ದಿನಗಳಿರ್ತಾವೆ, ಮತ್ತೆ ಏಪ್ರಿಲಿಗೆ ಕೇವಲ 30 ದಿನಗಳಿರ್ತಾವೆ. ಹಾಗಾಗಿ ಇದು ಗುಂಪಿಗೆ ಸೇರೋದಿಲ್ಲ. ಓಕೆ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಇದರಲ್ಲಿ ಒಂದು ಗುಂಪಿಗೆ ಸೇರದೆ ಇರುವಂತಹ ಸಂಖ್ಯೆ ಆಗಿದೆ 3, 9, 27, 30. ವಿಚಾರ ಮಾಡ್ತೀರಾ? ಹೇಳ್ತೀರಾ? 30? ಎಸ್, 30 ಗುಂಪಿಗೆ ಸೇರೋದಿಲ್ಲ. ಯಾಕಂದ್ರೆ 3, 9, 27 ಏನಿದೆ ಇವೆಲ್ಲ 3ರಿಂದ ಬರುವಂತಹ ಸಂಖ್ಯೆಗಳು. ಅಂದ್ರೆ 3ನ್ನ ಗುಣಿಸಿದಾಗ ಬರುತ್ತೆ. 3 ಒಂದ್ಲೆ 3, 3 ಮೂರ್ಲೆ 9, 3ನ್ನ 3 ಸತಿ ಗುಣಿಸ್ತೀರಾ ನೀವಿಲ್ಲಿ. ಹೇಗೆ? 3 ಮೂರ್ಲೆ 9, 9 ಮೂರ್ಲೆ 27, ಪವರ್ಸ್ ಆಫ್ 3 ಅಂತ ಕರಿತೀವಿ ನಾವು. ಸೊ 3ನ್ನ ಅದರ ಜೊತೆಗೇನೆ ಮತ್ತೆ ಗುಣಿಸಿದಾಗ ಬರುವಂತಹ ಸಂಖ್ಯೆಗಳು. ಆದ್ರೆ 30 ಬರೋದಿಲ್ಲ. ಓಕೆ. ಸೊ ಮಕ್ಳೇ, ಇವತ್ತಿನ ಸೆಷನ್ ಇಲ್ಲೇ ಸ್ಟಾಪ್ ಮಾಡೋಣ ಅಂತ. ಮುಂದಿನ ಸೆಷನ್ ಮತ್ತೆ ಭೇಟಿ ಆಗೋಣ. ಐ ಹೋಪ್ ಎಲ್ರಿಗೂ ಇವತ್ತಿನ ಸೆಷನ್ ಅಲ್ಲಿ ಇಂಟ್ರೆಸ್ಟ್ ಬಂತು ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ.